ಸೋಮವಾರದ ಸಂಚಿಕೆಯಲ್ಲಿ ಆಸೆ ಮೀನಾ ಅವರು ಮಳೆಯಲ್ಲಿ ತೊಯ್ತಾ ನಿಂತ್ಕೊಂಡಿರ್ತಾರೆ ಹೊರಗಡೆ. ಒಳಗಡೆ ಸೂರ್ಯ ಅವರು ಅಪ್ಪ ಏನು ತಿಂಡಿ ತಿನ್ನಲ್ಲ, ಹಾಗಾಗಿ ಅಪ್ಪ ನೀನು ನೀರಾದರೂ ಕುಡಿಯಪ್ಪ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ನೀರನ್ನು ಕುಡಿಸೋದಕ್ಕೆ ಹೊರಗಡೆ ಕಾರಲ್ಲಿ ನೀರಿನ ಬಾಟ್ಲ್ ಇರುತ್ತೆ, ಆ ಬಾಟ್ಲನ್ನು ತೆಗೆದುಕೊಂಡು ಬಂದು ತಂದೆಯವರಿಗೆ ನೀರನ್ನು ಕುಡಿಸ್ತಾರೆ. ಮೀನಾ ಅವರು ಹೊರಗಡೆ ನೀರು ತಗೊಂಡು ಹೋಗುವಾಗ ಸೂರ್ಯ ಅವರು ಬಂದಾಗ ಮಾತಾಡಿದ್ರು, ನೀನು ನನಗೆ ಮುಖ ತೋರಿಸ್ಬೇಡ, ಹೊರಟೋಗೆ ಅಂತ ಮೀನಾ ಅವರಿಗೆ ಬೈದು ಅವರು ಸೂರ್ಯ ಅವರು ಒಳಗಡೆ ಹೋಗಿರ್ತಾರೆ. ಆಗ ಸಿಟ್ಟಿಂದ ಅವರು ಮೊಬೈಲನ್ನು ತೆಗೆದುಕೊಂಡು ಫೋನನ್ನು ಮಾಡ್ತಾರೆ. ಫೋನು ಹೋಗಲ್ಲ, ಅವಾಗ ಮೆಸೇಜನ್ನು ಹಾಕಿರ್ತಾರೆ. ಅದನ್ನು ನೋಡಿ ರವಿ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಅದಕ್ಕೆ ಅಂತ ಹೇಳ್ತಾರೆ, ನಿನಗೆ ಸ್ವಲ್ಪ ಆದರೂ ಏನಾದರೂ ಗೌರವ ಇದೆಯಾ? ನೀನು ಮೋಸ ಮಾಡಿದೆ, ನನಗೆ ಮೋಸ ಮಾಡಿಬಿಟ್ಟೆ. ನೀನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲಿ ಮದುವೆ ಆದೆ, ಮನೆಗೆ ಬರ್ತೇನೆ ಅಂತ ಹೇಳಿ ನೀನು ಗೆಸ್ಟ್ ಹೌಸಿಗೆ ಹೋದೆ, ನನಗೆ ಮೋಸ ಮಾಡಿಬಿಟ್ಟೆ. ನಿನ್ನ ಹೇಗೆ ನಾನು ಕರ್ಸ್ಕೋಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಇಲ್ಲ ಅದಕ್ಕೆ ಪರಿಸ್ಥಿತಿ ನಿಮಗಷ್ಟೇನಾ? ನಿಮ್ಮಿಬ್ಬರಿಗೇನ ಪರಿಸ್ಥಿತಿ? ಇಲ್ಲಿ ಮಾವನ್ನ ಕೂಡ ಹಾಕಿದ್ದಾರೆ ಒಳಗಡೆ. ಶ್ರುತಿ ತಂದೆ ವಾಸುದೇವ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾವನ ಮೇಲೆ, ಮಾವನೇ ಕಿಡ್ನ್ಯಾಪ್ ಮಾಡಿದ್ದು ಅಂತ. ನೀವು ಬರದೆ ಇಲ್ಲಿ ಮಾವನ್ನ ಹೊರಗಡೆ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಪೊಲೀಸು. ನನಗೆ ನಿನ್ನ ಹೇಗೆ ಬರ್ಸಬೇಕು ಅಂತ ಗೊತ್ತುಂಟು, ನಾನು ಸತ್ತರೆ ಕೊನೆ ಪಕ್ಷ ನೀನು ನನ್ನ ಮುಖವನ್ನು ನೋಡೋಕ್ಕಾದ್ರೂ ಬರ್ತೀಯಲ್ಲ ಅಂತ ಹೇಳ್ತಾರೆ. ಆಗ ಅದಕ್ಕೆ ನೀವು ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ, ಆ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ. ನನ್ನ ಮೇಲೆ ನಿನಗೆ ಗೌರವ ಇದ್ದರೆ ಈಗಲೇ ಹೊರಟು ಬಾ ಅಂತ ಹೇಳ್ತಾರೆ. ಇಲ್ಲಿ ಶ್ರುತಿಯವರು ಆರಾಮ್ ಬಿಂದಾಸಾಗಿ ಮನ್ಕೊಂಡಿರ್ತಾರೆ ಮಂಚದ ಮೇಲೆ. ರವಿಯವರು ಹೋಗಿ ಎಬ್ಬಿಸ್ತಾರೆ. ಶ್ರುತಿ ಏಳು ಹೋಗೋಣ, ನಾನು ಅಪ್ಪನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ, ನಮ್ಮಪ್ಪ ಕಿಡ್ನ್ಯಾಪ್ ಮಾಡಿದ್ದಾರೆ ನಿನ್ನ ಅಂತ ಹೇಳಿ ನಿಮ್ಮಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಮೀನಾ ಅವರು ಒಳಗಡೆ ಬಂದು ಪೊಲೀಸ್ ಅವರಿಗೆ ಹೇಳ್ತಾರೆ, ಸರ್ ರವಿ ಶ್ರುತಿ ಬರ್ತಾ ಇದ್ದಾರೆ ಸರ್ ಅಂತ ಹೇಳ್ತಾರೆ. ಆವಾಗ ಅಮ್ಮ ನೀನು ಫೋನ್ ಮಾಡು ಅಂತ ಹೇಳ್ತಾರೆ. ಯಾರಿಗೆ? ಪೊಲೀಸ್ ಅವರು ಕಾನ್ಸ್ಟೇಬಲ್ ಹೇಳ್ತಾರೆ, ನೀನು ವಾಸುದೇವ್ ಶೀಲಾಗೆ ಫೋನ್ ಮಾಡು, ಅವ್ರು ಬರಲಿ ಅಂತ ಹೇಳ್ತಾರೆ. ಆವಾಗ ಕಾನ್ಸ್ಟೇಬಲ್ ಅವ್ರಿಗೆ ಫೋನ್ ಮಾಡ್ತಾರೆ. ಇವರು ಶ್ರುತಿ ಆಮೇಲೆ ರವಿ ಬರ್ತಾರೆ, ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಬಂದ ತಕ್ಷಣ ಶ್ರುತಿಗೆ ಆಮೇಲೆ ರವಿಗೆ ಹೊಡಿತಾರಂದರೆ ಸೂರ್ಯ ಅವರು ಶ್ರುತಿ ಬಿಡ್ಸೋಕೆ ಹೋಗ್ತಾರೆ. ನೀನು ಹೆಣ್ಣು ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ನೀನು ಸುಮ್ಮನೆ ನಿಂತ್ಕೋ ಅಂತ ಹೇಳ್ತಾರೆ. ಆದರೆ ರವಿಗೆ ಮಾತ್ರ ಹೊಡಿತಾನೆ ಇರ್ತಾರೆ, ಬಿಡಿಸೋದೇ ಇಲ್ಲ. ಅಷ್ಟೊತ್ತಿಗೆ ಇವರು ಶಾಂತಿಯವರು ಬರ್ತಾರೆ. ಶಾಂತಿಯವರು ಬಂದು ನನ್ನ ಹೊಟ್ಟೆ ಉರಿಸ್ಬಿಟ್ಟಿಯಲ್ಲ ನೀನು, 9 ತಿಂಗಳ ಹೆತ್ತು ಸಾಕಿದ್ನಲ್ವ ಅಂತ ಹೇಳಿ ಅವರು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆಗ ಶ್ರುತಿಯವರು ಹೇಳ್ತಾರೆ, ನಾನು ಪ್ರೀತಿಸ್ತಾ ಇದ್ದೀನಿ, ನನ್ನ ಮೇಗೂ ಇವ್ರ ಮೇಲೆ ಪ್ರೀತಿ ಇದೆ, ನನ್ನ ಹೃದಯದಲ್ಲೂ ಇವರಿದ್ದಾರೆ ಅಂತ ಕತೆ ಹೇಳೋಕ್ಕೆ ಶುರು ಮಾಡ್ತಾಳೆ ಅವಳು. ನಿಮ್ಮದು ಇಲ್ಲಿ ಡೊಂಬರಾಟ ಬೇಡ ಅಂತ ಪೊಲೀಸವರು ಬೈತಾರೆ. ಅವಾಗ ವಾಸುದೇವ್ ಶೀಲಾ ಅವರು ಅಲ್ಲಿ ಬರ್ತಾರೆ. ಬಂದಾಗ ಶ್ರುತಿನ ಹೇಳ್ಕೊಂಡು ಹೋಗೋಕೆ ನೋಡ್ತಾರೆ. ಸರ್ ಇವ್ರದ್ದು ಅಂದರೆ ಹೇಳ್ತಾರೆ, ಶ್ರುತಿ ಹೇಳ್ತಾಳೆ ಪೊಲೀಸ್ ಅವರಿಗೆ, ರಂಗನಾಥ್ ಸರ್ ಅವ್ರದ್ದು ಏನೂ ತಪ್ಪಿಲ್ಲ, ನನಗೆ ನಮ್ಮ ಅಪ್ಪ ಅಮ್ಮ ಅಂದೇ ತಪ್ಪು, ನಾನು ಮೇಜರು, ಮದುವೆ ಆಗಿದ್ದೀನಿ, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ಅಂತ ಶ್ರುತಿ ಅವರು ಹೇಳ್ತಾರೆ. ಆಮೇಲೆ ಶ್ರುತಿನ ಎಳ್ಕೊಂಡು ಹೋಗೋಕ್ಕೆ ವಾಸುದೇವ್ ಅವರು ನೋಡ್ತಾರೆ. ಆಗ ನಾನು ಎಲ್ಲೂ ಬರಲ್ಲ, ರವಿ ಅವ್ರನ್ನ ಬಿಟ್ಟು ಎಲ್ಲೂ ಬರಲ್ಲ ಅಂತ ಹೇಳ್ತಾರೆ. ಪೊಲೀಸ್ ಅವ್ರ ಹತ್ರ ಬರ್ತಾರೆ. ಬಂದಾಗ ಅವರು ಹೇಳ್ತಾರೆ, ನೋಡಿ ಹುಡುಗ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದಾನೆ, ರವಿ ಚೆನ್ನಾಗಿ ಕಾಣ್ತಾ ಇದ್ದಾನೆ, ಮದುವೆ ಮಾಡಿ ಒಂದು ದೊಡ್ಡ ರಿಸೆಪ್ಷನ್ ಮಾಡಬೇಕು ತಾನೆ ನೀವೆಲ್ಲರೂ ಒಟ್ಟಾಗಿ ಅಂತ ಪೊಲೀಸ್ ಅವರು ಹೇಳ್ತಾರೆ. ರಿಸೆಪ್ಷನಾ ಥೂ, ಅದು ತಿಥಿ ಪಿಂಡ ಅಂತ ಸೂರ್ಯ ಅವರು ಬೈತಾ ಬರ್ತಾರೆ. ಮೊದಲು ನಮ್ಮ ಅಪ್ಪನ್ನ ರಿಲೀಸ್ ಮಾಡಿರಿ ಸರ್ ಅಂತ ಅವರು ರಿಕ್ವೆಸ್ಟ್ ಮಾಡ್ತಾರೆ. ಅವಾಗ ರಿಲೀಸ್ ಮಾಡಿದಾಗ ಹೊರಗಡೆ ಬರ್ತಾರೆ ರಂಗನಾಥ್ ಅವರು. ಅಪ್ಪ ತಪ್ಪಾಯ್ತಪ್ಪ ಅಂತ ಹೇಳಿ ಬರ್ತಾರೆ. ಅವಾಗ ರವಿ ಅವ್ರನ್ನ ದೂಕಿ ಅವರು ನಿಧಾನ ಹೋಗ್ತಾರೆ. ಆಗ ಸೂರ್ಯ ಅವ್ರಿಗೆ ಕೇಳ್ತಾರೆ, ಸೂರ್ಯ ತಪ್ಪಾಯ್ತು ಅಂತ ಹೇಳ್ತಾರೆ. ಇನ್ನು ಮುಂದೆ ನನಗೆ ಯಾವತ್ತು ನಿನ್ನ ಮುಖ ತೋರ್ಸೋಕ್ಕೂ ಬೇಡ ಅಂತ ಹೇಳಿ ಸೂರ್ಯ ಅವರು ಬೈದು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಕಾರ್ ಹತ್ರ ಬರ್ತಾರೆ. ನೀ ಯಾಕೆ ನಮ್ಮ ಜೊತೆ ಬರ್ತಾ ಇದೆಯಾ ಅಂತ ಶಾಂತಿ ಅವರು ಮೀನಾ ಅವರಿಗೆ ಹೇಳ್ತಾರೆ. ನೀ ಯಾಕೆ ಬರ್ತಾ ಇದೆಯಾ, ಎಲ್ಲರೂ ಹಾಳಾಗಿ ಹೋಗುವ ಅನಿಷ್ಟ, ಪೀಡೆ ಅನಿಷ್ಟ ಅಂತ ಹೇಳಿ ಬೈದು ಅವ್ರನ್ನ ದೂಕ್ತಾರೆ. ಅವರು ರೋಡ್ ಮೇಲೆ ಇರ್ತಾರೆ. ಆದರೆ ರಂಗನಾಥ್ ಅವರು ಅವಳು ಎಲ್ಲಿಗೆ ಹೋಗ್ತಾಳೆ, ಬಾ ಕಂದ ನೀ ಹತ್ತು ಅಂತ ಕಾರ್ ಮೇಲೆ ಹತ್ತು ಅಂತ ಹೇಳ್ತಾರೆ. ಆದರೆ ಕಾರಲ್ಲಿ ಜಾಗ ಕೊಡಲ್ಲ. ಶಾಂತಿಯವರು ಅವ್ರನ್ನ ತಳ್ಳಿ ಕಾರಿಂದ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಮೀನಾ ಅವರು ಅಲ್ಲೇ ಬೀದಿ ಮೇಲೆ ರೋಡ್ ಮೇಲೆ ಇರ್ತಾರೆ.